ಧರ್ಮರಾಜ ಊಟದ ನಂತರ ಕಾಲು ಜಾರಿ ಬಿದ್ದು ಬಿಡುತ್ತಾನೆ. ತಲೆಯ ಹಿಂಭಾಗಕ್ಕೆ ಪೆಟ್ಟಾಗಿ ರಕ್ತ ಹರಿಯುತ್ತದೆ. ಎಲ್ಲರೂ ಗಾಬರಿಯಾಗುತ್ತಾರೆ. ಇಡೀ ವಾತಾವರಣ ಹಾಹಾಕಾರ, ಕಿರುಚಾಟದಿಂದ ತುಂಬಿ ಹೋಯಿತು. ಜಾನಕಮ್ಮ ಕೋಪ ಜಿಗುಪ್ಸೆಯಿಂದ ಮೂಲೆ ಸೇರಿದ್ದರೆ ಮಿಕ್ಕವರೆಲ್ಲರೂ ಗಾಬರಿ ಅನುಮಾನದಿಂದ ಬೆಟ್ಟಜ್ಜನ ಸುತ್ತ ನೆರೆದರು. ಆಯಾ ಶಕುಂತಲಮ್ಮ, ಅಯ್ಯೋ ತಾತಪ್ಪನ್ನ ಕೊಂದು ಬಿಟ್ಟಿರಾ ಅನ್ನುತ್ತಾ ಬಾಗಿಲಾಚೆ ನಿಂತು ಎದೆ ಬಡಿದುಕೊಳ್ಳಲು ಶುರು ಮಾಡಿದಳು. ನಾಯರ್, ಬೇಗ ಬಾ ಇಲ್ಲಿ ಎಂದು ಗಟ್ಟಿಯಾಗಿ ಅರಚಿದಳು. ಗಲಾಟೆ ಕೇಳಿ ಬೀದಿಯಲ್ಲಿದ್ದ ತರಕಾರಿ ಗಾಡಿಯವರು, ಅಕ್ಕಪಕ್ಕದ ಮನೆ, ರಸ್ತೆಯಲ್ಲಿದ್ದವರು, ಗೊತ್ತಿರುವವರು ಗೊತ್ತಿಲ್ಲದವರು ಗೇಟಿನೊಳಗಡೆ ನುಗ್ಗಿದರು. ಬಂದವರಿಗೆಲ್ಲ ಹೀಗೀಗೆ ಆಯ್ತು ಎಂದು ಬಣ್ಣಿಸುತ್ತಿದ್ದ ಆಸ್ಪತ್ರೆ ದಿರಿಸಿನ ಹೆಂಗಸು ಯಾರೆಂದು ಚಕಿತಗೊಂಡರು. ಮನೆ ಮುಂದೆ ನಿಂತಿದ್ದ ಸುಶ್ರುತ ಆಸ್ಪತ್ರೆಯ ವ್ಯಾನ್ ನೋಡಿ ಕುತೂಹಲ ಹೆಚ್ಚಿ ಅವಳ ವಿವರಣೆ ಕೇಳಿಸಿಕೊಳ್ಳಲು ಎರಡೂ ಕಿವಿಗಳನ್ನು ಇನ್ನಷ್ಟು ಅಗಲ ಮಾಡಿಕೊಂಡರು. ವಿಷಯ ಸಂಗ್ರಹ ಆದ ಕೂಡಲೇ ಸಂಭಾಷಣೆ ಓತಪ್ರೋತವಾಗಿ ಹರಿಯತೊಡಗಿತ್ತು. ಈ ಮುದ್ಕಂಗೂ ಇವ್ರಿಗೂ ಏನಾಗಬೇಕು? ನೆಂಟ್ರೇನೋ ಇರಬೇಕು, ಏನೋ ಆಸ್ತಿ ಪಾಸ್ತಿ ವಿಷಯ ಇರಬೇಕು. ಅದಕ್ಕೆ ಈ ನಾಟಕ. ನೀವು ಹೇಳೋದು ಕರೆಕ್ಟ್. ಸುಮ್ಮನೆ ಯಾರಿಗಾದರೂ ಊಟ ಹಾಕ್ತಾರಾ? ಹೋದ್ವಾರ ಅವರ ಓನರ್ ಬಂದು 6 ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಅಂತ ಬಾಯಿಗೆ ಬಂದಾಗೆ ಉಗಿದು ಮನೆ ಬಿಟ್ಟೋಗಿ ಅಂದ್ರಂತೆ. ಹೌದಾ? ಬಡವರು ಕೆಳಗೆ ಬಿದ್ದಾಗ ಆಳಿಗೊಂದು ಕಲ್ಲಂತೆ. ಪಾಪ, ಬಡತನ ತುಂಬ ಕೆಟ್ಟದ್ದು ಸ್ವಾಮಿ. ತನ್ನ ಬಾಳೆ ಗೋಳು ಅಂದಾಗ ಊರಿನ ಕಷ್ಟ ಯಾಕ್ರಿ ನೋಡ್ತಾರೆ? ನೆಂಟ್ರೆ ಇರಬೇಕು ಆ ಯಪ್ಪ. ಇಲ್ವಂತೆ ರೀ, ಪೇಪರ್ ಹಾಕೋ ಆ ಹುಡುಗ ಆಸ್ಪತ್ರೆಯಲ್ಲಿ ಇದ್ದಾಗ ಆಗ ಈ ವಜ್ಜನು ಅಲ್ಲೇ ಸಿಕ್ಕಿದ್ನಂತೆ. ಹಳೆ ನೆಂಟ್ರೆ ಅಂದ್ಕೊಂಡೆ ನಾನು. ಅವ್ರು ಯಾಕೆ ನೆಂಟ್ರಾಗ್ತಾರೆ? ಇವರು ಬ್ರಾಹ್ಮಣರು, ಆ ವಜ್ಜ ಗೌಡ್ರು. ಆ ನರಸಮ್ಮ ಹೇಳಿದ್ದು ಕೇಳಲಿಲ್ವಾ? ಹೌದಾ? ಎಲ್ಲರ ಬಾಯಿ ಮುಚ್ಚಿತು. ಮನೆಯೊಳಗಡೆ ಸರೋಜ, ಪಾರಿ, ಸೂರ್ಯ ಸಹಾಯದಿಂದ ಕಾಫಿ ಪುಡಿ ಮೆತ್ತಿ ಹಳೆ ಬಟ್ಟೆಯೊಂದನ್ನು ಹರಿದು ಬೆಟ್ಟಜ್ಜನ ತಲೆಗೆ ಕಟ್ಟಿ ಪ್ರಥಮ ಚಿಕಿತ್ಸೆ ಮಾಡಿದ್ದಳು. ಸುತ್ತಲ ಜಾಗ ಸ್ವಚ್ಛಗೊಳಿಸಿ ಹೊರಳಿಸಿ ಮಲಗಿಸಿದ ಬೆಟ್ಟಜ್ಜನಿಗೆ ಪ್ರಜ್ಞೆ ಬರಿಸಲು ತನ್ನ ಕೈಲಾದ ಪ್ರಯತ್ನವನ್ನು ಮಾಡುತ್ತಿದ್ದಳು. ಮನೆಯ ಪರಿಸ್ಥಿತಿ ಕಂಡು ನೆರೆಮನೆಯ ರಾಜಮ್ಮನೆ ತನ್ನ ಮಗನಿಗೆ 2 ರಸ್ತೆ ಆಚೆಗಿರುವ ದೀಕ್ಷಾ ಕ್ಲಿನಿಕ್ನ ಡಾಕ್ಟರ್ನ ಕರೆದುಕೊಂಡು ಬರಲು ಕಳುಹಿಸಿದ್ದಳು. ನಾಯರ್ನೋ ಅದೇನಾಯಿತೋ ಗಾಡಿ ತೆಗೆದುಕೊಂಡು ಯಾವ ಮಾಯದಲ್ಲೂ ನಾಪತ್ತೆಯಾಗಿದ್ದ. ಅದೆಷ್ಟು ಅಪ್ಯಾಪತೆಯಿಂದ ತನ್ನನ್ನು ನೋಡಲು ಮನೆ ಹುಡುಕಿ ಬಂದವನ ಸ್ಥಿತಿ ಹೀಗಾದದ್ದು ಸರೋಜಾಳಿಗೆ ಹೇಳಲಾರದ ದುಃಖ ತಂದಿತ್ತು. ನನ್ನ ಹಣೆ ಬರೆಯವೇ ಸರಿಯಿಲ್ಲ. ಅತ್ತೆ ಹೇಳೋ ಹಾಗೆ ನಂದು ದರಿದ್ರ ಕಾಲ್ಗುಣವೇ ಇರಬೇಕು. ಹುಟ್ಟಿದಾಗಿನಿಂದ ಕಷ್ಟ ಕಾರ್ಪಣ್ಯಗಳೇ ಹಿಂಬಾಲಿಸುತ್ತಿವೆ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ತಬ್ಬಲಿ ನಾನು. ನನ್ನ ಜೀವನಕ್ಕೆ ಯಾರು ಬಂದರೂ ನನ್ನ ದರಿದ್ರ ಅವರಿಗೂ ಅಂಟಿಕೊಂಡು ಬಿಡುತ್ತದೆ. ಕಷ್ಟ ಸುಖ ಹೇಳಿಕೊಳ್ಳೋಕು ನನ್ನವರು ಅಂತ ಯಾರೂ ಇಲ್ಲ. ಹಾಳು ಬದುಕು. ಏನು ಸುಖ ಕಂಡೆ? ಬರೀ ಗೋಳಿನ ಬಾಳೆ. ಇನ್ನೂ ಎಷ್ಟಂತ ಹೋರಾಡಲಿ? ನಿಜಕ್ಕೂ ನನಗೆ ಯಾರೂ ಇಲ್ಲವೇ? ಭಾವುಕತೆಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದವಳು ಅಳುತ್ತಾ ಅಡುಗೆ ಮನೆಗೆ ದಾಪುಗಾಲಿಟ್ಟು ಹೋಗಿ ಒಳಗೋಡೆಗೆ ಕಾಲು ತಾಗಿಸಿಕೊಂಡಳು. ಸರೋಜ ತನ್ನ ಕಾಲ್ಗುಣವನ್ನು ನಿಂದಿಸುತ್ತಾ ಹಳೆಯ ನೆನಪುಗಳ ಮೂಟೆಯನ್ನು ತೆರೆದಿಡುತ್ತಾಳೆ. ಆಗ ತಾನು 6-7 ವರ್ಷದ ಹುಡುಗಿ, ತುಂಬು ಕುಟುಂಬದ ಮುದ್ದಿನ ಮಗಳು. ತಂದೆ ಶಿವಮೊಗ್ಗ ಜಿಲ್ಲೆ ಸಾಗರದ ಹತ್ತಿರವಿರುವ ಹೂವಳ್ಳಿ ಶಾನುಭೋಗ ರಾಘವೇಂದ್ರ ರಾಯರು, ತಾಯಿ ರುಕ್ಕಿಣಮ್ಮ. ತುಂಬಿದ ಮನೆಯ ಹಿರಿಮಗನಾಗಿ ತಂದೆಯವರು ಮನೆ ವಾರ್ತೆ ಶಾನುಭೋಗಿಕೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುತ್ತಿದ್ದರು. ಕೊಟ್ಟಿಗೆಯಲ್ಲಿ ಎಮ್ಮೆ, ಹಸು, ಕರುಗಳು, ಸಮೃದ್ಧ ಫಸಲು ತೆಗೆಯುವ ತೋಟ, ಗದ್ದೆ, ಹೊಲಗಳು, ಒಡವೆ, ವಸ್ತು, ಚಂದದ ಪೀಠೋಪಕರಣ, ಆಳುಕಾಳುಗಳು ಸೇರಿದಂತೆ ಎಲ್ಲವೂ ಯಥೇಚ್ಛವಾಗಿತ್ತು. ತೊಟ್ಟಿ ಮನೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ವೇದಪಾಠಗಳು, ಸಂಜೆಯಾಗುತ್ತಿದ್ದಂತೆ ಭಾಗವತ, ಗಮಕ ವಾಚನದ ಅಮೃತ ಸಿಂಚನ. ಜಾತಕ ಬರೆಸಲು ಎಮ್ಮೆ, ಹಸು ತಪ್ಪಿಸಿಕೊಂಡರೆ ಕವಡೆ ಶಾಸ್ತ್ರ ಕೇಳಲು ಈ ಹಳ್ಳಿ ಬೇರೆ ಹಳ್ಳಿಯಿಂದ ಬರುವ ಹಳ್ಳಿಗರು ಯಾವುದೇ ಸಂಕೋಚವಿಲ್ಲದೆ ನಿರ್ಭೀಡತೆಯಿಂದ ಊಟ ಮಾಡಿಕೊಂಡು ಹೋಗುತ್ತಿದ್ದರು. ಯಾವುದೇ ವೇಳೆಯಲ್ಲೂ ಯಾರಾದರೊಬ್ಬರು ಊಟಕ್ಕಿದ್ದೇ ಇರುತ್ತಿದ್ದರು. ಆದ್ದರಿಂದ ನಿರಂತರವಾಗಿ ಅಡುಗೆ ಮನೆಯ ಸೌದೆ ಒಲೆ ಉರಿಯುತ್ತಲೇ ಇರುತ್ತಿತ್ತು. ಪ್ರತಿಯೊಬ್ಬರನ್ನು ಒಂದೇ ರೀತಿಯಾಗಿ ಸತ್ಕರಿಸಿ ಕಳಿಸುತ್ತಿದ್ದ ಮನೆತನ. ಇನ್ನು ಹಳ್ಳಿಯ ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಪಂಚಾಯಿತಿ ಗಟ್ಟೆಯಲ್ಲಿ ಬಗೆಹರಿಸಿ ಕೆಳಿಸುತ್ತಿದ್ದ ರಾಘಣ್ಣನವರಿಗೆ ಬಡವರು, ದೀನದಲಿತರೆಂದರೆ ಅಪಾರ ವಿಶ್ವಾಸ. ಮೇಲು ಮಾತು, ಮಾನವತೆ, ನ್ಯಾಯಪರತೆಗೆ ಆದ್ಯತೆ ಕೊಡುವ ರಾಘಣ್ಣನವರನ್ನು ನಡೆದಾಡೋ ದೇವರು ಅಂತಿದ್ದರು ಸುತ್ತಮುತ್ತಲಿನ 10 ಹಳ್ಳಿಯವರು. ಮೊದಲ ಹೆಂಡತಿಯ ಮಗ ರಾಘಣ್ಣ, 2ನೇ ಹೆಂಡತಿಯ 4 ಜನ ಮಕ್ಕಳು ಒಂದೇ ಮನೆಯಲ್ಲಿ ಅವರವರ ಸಂಸಾರದೊಂದಿಗೆ ಅನ್ಯೋನ್ಯವಾಗಿದ್ದರು. ಮನೆಯ ಹಿರಿಯರು ತೀರಿಕೊಂಡ ಬಳಿಕ ಯಾರ ಕಣ್ಣು ಬಿತ್ತೋ ಅದ್ಯಾವ ಕುತಂತ್ರಿಗಳು ಹೆಣೆದ ಬಲೆಯೋ ಮೊದಲ ಹೆಂಡತಿ ಮಗನಾದ ರಾಘಣ್ಣನವರನ್ನು ಮಲತಮ್ಮಂದಿರು ದ್ವೇಷಿಸುವಂತೆ ಆಗಿಬಿಟ್ಟಿತು. ಸೂಕ್ಷ್ಮ ಸ್ವಭಾವದ ಅಪ್ಪ ದಿನ ಬೆಳಗಾದರೆ ಆಸ್ತಿಗಾಗಿ ನಡೆಯುವ ದಾಯಾದಿ ಕಲಹಕ್ಕೆ ಬೇಸತ್ತು ಯಾವುದೋ ವಿಷಗಳಿಗೆಯಲ್ಲಿ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೋಗಿಬಿಟ್ಟರು.
ಇದಕ್ಕೆ ಕಾದಿದ್ದವರಂತೆ ಚಿಕ್ಕಪ್ಪಂದಿರು ತನ್ನನ್ನು ಅಮ್ಮನನ್ನು ಮನೆಯಿಂದ ಹೊರಹಾಕಿಬಿಟ್ಟಾಗ ನಮ್ಮೊಂದಿಗೆ ಜೊತೆಯಾಗಿದ್ದದ್ದು ಆತ್ಮವಿಶ್ವಾಸ ಒಂದೇ. ಬಾಳಿ ಬದುಕಿದ ದೊಡ್ಡ ಮನೆ, ಒಡವೆ ವಸ್ತುಗಳು, ನಮ್ಮ ಉತ್ತಮ ಮಟ್ಟದ ಜೀವನ ಮತ್ತೆ ಸಿಗದಂತೆ ಒಂದೇ ರಾತ್ರಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಟ್ಟಿತು. ಆದರೆ ಅಮ್ಮ ಒಂದಿಷ್ಟು ಧೈರ್ಯಗಳಿಲ್ಲ. ಅಪ್ಪ ಗಳಿಸಿದ್ದ ಒಳ್ಳೆಯ ಹೆಸರಿನಿಂದ ಹಳ್ಳಿಯ ಗೌಡರು ಪಟೇಲರ ಬಲವಾದ ಮಧ್ಯಸ್ಥಿಕೆ ನಮ್ಮ ಪಾಲಿಗೆ ವರವಾಗಿ ಊರ ಹೊರಗೆ ಅರ್ಧ ಎಕರೆ ಜಮೀನು ಬಿಟ್ಟುಕೊಟ್ಟರು ಚಿಕ್ಕಪ್ಪಂದಿರು. ಆ ಒಣಭೂಮಿಯ ಜಾಗದಲ್ಲೇ ಬದುಕಿ ತೋರಿಸುತ್ತೇನೆಂದು ಪಣ ತೊಟ್ಟ ನನ್ನಮ್ಮ ತಾನೊಬ್ಬಳೇ 4 ಬೊಂಬು ನೆಟ್ಟು ಪುಟ್ಟ ಹುಲ್ಲಿನ ಮನೆ ಕಟ್ಟಿ ನಿಲ್ಲಿಸಿದಳು. ಗಾಳಿ ಮಳೆಗೆ ಅಂಜದೆ ಒಣಭೂಮಿಯಲ್ಲಿ ಸಾಹಸ ಮಾಡಿ ತರಕಾರಿಗಳನ್ನು ಬೆಳೆದು ಪೇಟೆಗೊಯ್ದು ಮಾರಿದ್ದಳು. ದಿಟ್ಟ ಹೆಜ್ಜೆ ಇಡುವ ಮೂಲಕ ಕಷ್ಟಕ್ಕೆ ಎದೆಯೊಡ್ಡಿ ನಿಲ್ಲುವುದನ್ನು ಕಲಿಸಿದ್ದಳು. ತಪ್ಪು ಮಾಡದೇ ಇದ್ದಾಗ ಎಂದು ಭಯಪಡಬಾರದೆಂದು ಮನದಟ್ಟು ಮಾಡಿದ್ದಳು. ಬೇಕಾದಂತೆ ತಿಂದುಟ್ಟು ನಲಿಯುತ್ತಿದ್ದ ನನಗೆ ಬಡತನದ ಬೇಗೆ ಹಿಂಸೆಯಾಗಿ ಅತ್ತಾಗ ನನ್ನ ಕಣ್ಣೊರೆಸಿ ಭಗವಂತ ನಮಗೆ ಇಷ್ಟಾದರೂ ಕೊಟ್ಟಿದ್ದಾನೆ, ಅವನಿಗೆ ಋಣಿಯಾಗಿರಬೇಕು ಸರು. ಇದು ಇಲ್ಲದ ದಟ್ಟ ದರಿದ್ರರ ಬೇಕಾದಷ್ಟಿದ್ದಾರೆ, ಅಂತಹವರಿಗೆ ಕೈಲಾದ ಸಹಾಯ ಮಾಡೋಣ ಅನ್ನುತ್ತಾ ಧೈರ್ಯ ತುಂಬುವ ಮಾತನಾಡುತ್ತಿದ್ದಳು. ಬದುಕಿನ ಬಗ್ಗೆ ಅತಿಯಾದ ಗೌರವ ಅವಳಿಗೆ. ಅಂತಹ ದೇವತೆಯನ್ನು ದೇವರು ಬೇಗನೆ ಕರೆದುಕೊಂಡು ಬಿಟ್ಟ. ನಮ್ಮ ಹೊಲದಲ್ಲಿ ಹಾವು ಕಚ್ಚಿ ಅವಳು ತೀರಿ ಹೋದಾಗ ನನಗೆ 12 ವರ್ಷ. ಅಲ್ಲಿಗೆ ನನ್ನ ತವರು ಮನೆ ಶಾಶ್ವತವಾಗಿ ಮುಚ್ಚಿ ಹೋಯಿತು. ನಂತರದ 5-6 ವರ್ಷಗಳು ದೂರದ ಸಂಬಂಧಿಗಳ ಮನೆಯಲ್ಲಿ ಕಳೆದ. ಅತಿ ಕಷ್ಟದ್ದಾಗಿದ್ದ ದಿನಗಳವು. ನೆಂಟರ ಮನೆಗಳ ಮಾತಿಗೂ ಕೀಳಾಗಿ ಅಮ್ಮ ತುಂಬಿದ್ದ ಧೈರ್ಯ, ಆತ್ಮವಿಶ್ವಾಸವೂ ಕಡಿಮೆಯಾಗಿ ಬಿಟ್ಟಿತ್ತು. ಶಾಲೆಯಲ್ಲಿ ಜಾಣೆಯಾಗಿದ್ದವಳು ಅವಮಾನ, ಅಭದ್ರತೆಯಿಂದ ಪೆದ್ದು ಮೊದ್ದು ಅನ್ನಿಸಿಕೊಂಡು ನರಳಿದೆ. ಬೆನ್ನ ಹಿಂದೆ ಸದಾ ಕೇಳುವ ಇವಳದ್ದು ಅನಿಷ್ಟದ ಜಾತಕ. ಇವಳಿಂದ ಮೊದಲು ಇವರ ತಂದೆಯವರು ತೀರಿ ಹೋದರು, ನಂತರ ತಾಯಿ ತೀರಿ ಹೋದರು ಎಂಬ ಹೀಯಾಳಿಕೆಯ ಮಾತುಗಳಿಗೆ ಒಳಗೊಳಗೆ ಕುಸಿದು ಹೋಗುತ್ತಿದ್ದೆ. 18 ತುಂಬುವ ಮೊದಲೇ ಯಾರೋ ನನ್ನ ಬಗ್ಗೆ ಅಂತಃಕರಣದಿಂದ ಹೇಳಿದ ಮಾತು ಬಾಯಿಯಿಂದ ಬಾಯಿಗೆ ಹರಡಿ ಸಂಬಂಧವೊಂದು ಹುಡುಕಿಕೊಂಡು ಬಂದಿತು. ಇನ್ನೊಂದು ಮಾತು ಯೋಚಿಸಲು ಆಸರೆ ಕೊಟ್ಟಿದ್ದ ಮನೆಯ ಯಾರಿಗೂ ಆಸಕ್ತಿ ಇರಲಿಲ್ಲ. ಕೆಲವೇ ದಿನಗಳಲ್ಲಿ ಯಾವ ವಿಜೃಂಭಣೆ ಇಲ್ಲದೆ ದೇವಸ್ಥಾನದಲ್ಲಿ ಮದುವೆಯಾಯಿತು. ತಕ್ಕ ಮಟ್ಟಿಗೆ ಓದಿ ಸಣ್ಣ ಕೆಲಸದಲ್ಲಿದ್ದ ಸಾತ್ವಿಕ ಗುಣದ ಮಾಧವ ಕಟ್ಟಿದ ತಾಳಿಗೆ ಹಸುವಿನಂತೆ ಕೊರಳು ನೀಡಿದೆ. ದಿಕ್ಕಿಲ್ಲದ ತನಗೆ ಮಾಧವ ಹೆಂಡತಿ ಪಟ್ಟ ಕೊಟ್ಟಿದ್ದು ತನ್ನ ಅದೃಷ್ಟವೇ. ಯಾರೂ ಗತಿಯಿಲ್ಲವೆಂದು ಅತ್ತೆ ನಿಕೃಷ್ಟವಾಗಿ ಕಂಡರೂ ದೈವಿ ಸ್ವರೂಪಿಯಂತಿದ್ದ ಮಾವನವರ ಪತಿಯ ತುಂಬು ಪ್ರೀತಿ ಆದರವನ್ನು ದೇವರು ದಯಪಾಲಿಸಿದ. ಆದರೆ ಅನಿಷ್ಟದ ಹಣೆಬರಹ ಹಿಂಬಾಲಿಸುತ್ತಲೇ ಬಂತು. ಮಾವನವರು ತೀರಿಕೊಂಡರು. ಅವರು ನಡುದಾರಿಯಲ್ಲಿ ನನ್ನ ಕೈಬಿಟ್ಟು ಹೊರಟು ಬಿಟ್ಟರು. ಎಂದೂ ಸಾಯಬೇಕೆಂದಿದ್ದ ನನ್ನಲ್ಲಿ ಮುದ್ದು ಮಕ್ಕಳು ಬದುಕಲೇಬೇಕೆಂಬ ಆಸೆಯನ್ನು ಬೆಳೆಸಿದರು. ದೇವರೇ ನನ್ನ ಕೆಟ್ಟ ಕಾಲ್ಗುಣ. ಅವರನ್ನು ಸಾಯಲು ಆಗದೆ ಬದುಕಲೂ ಆಗದೆ ನರಳುತ್ತಿರಬಹುದು ಪಾಪ. ಭಗವಂತ ಅವರನ್ನೆಲ್ಲ ಕಾಪಾಡು. ಬೆಟ್ಟಜ್ಜನನ್ನು ಕೈಬಿಡಬೇಡ. ನನ್ನಂತಹ ಭಗವಂತನನ್ನು ಪದೇ ಪದೇ ಬೇಡಿಕೊಂಡಳು. ದೇವರ ಮುಂದೆ ದೀಪ ಹಚ್ಚಿಟ್ಟು ಕೈ ಮುಗಿದು ಹರಿವ ಕಣ್ಣೀರಿಗೆ ಸೆರೆಗೊತ್ತಿಕೊಂಡಳು ಸರೋಜ. ಆದರೆ ಮುಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ನಾಳೆ ನೋಡೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.